ದೇಶದ ರಕ್ಷಣೆಯಲ್ಲಿ ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಾಣಿಗಳ ಕೊಡುಗೆಯೂ ಸಾಕಷ್ಟಿದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿಯ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಯೋಧರ ಜೊತೆಯಲ್ಲಿ ಪ್ರಾಣಿಗಳು ಹೆಜ್ಜೆ ಹಾಕಲಿದೆ. ಈ ಮೂಲಕ ಭಾರತದ ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿಗೆ ಕರ್ತವ್ಯ ಪಥದಲ್ಲಿ ಪ್ರಾಣಿಗಳನ್ನು ಕಾಣಬಹುದಾಗಿದೆ. ದೇಶ ರಕ್ಷಣೆಯಲ್ಲಿ ಸದನಿರತವಾಗಿರುವ ಪ್ರಾಣತ್ಯಾಗಕ್ಕೂ ಸಿದ್ಧವಾಗಿರುವ ಪ್ರಾಣಿಗಳಿಗೂ ಗೌರವ ನೀಡುವುದು ಈ ಪಥಸಂಚಲನದ ಉದ್ದೇಶವಾಗಿದೆ. ಈ ಬಾರಿಯ ಪಥಸಂಚಲನದಲ್ಲಿ ಕರ್ನಾಟಕದ ಮುಧೋಳ ತಳಿಯ ಶ್ವಾನ ಕೂಡ ಭಾಗವಹಿಸಿದೆ ಎನ್ನಲಾಗ್ತಿದೆ. ಇನ್ನುಳಿದಂತೆ ಅವಳಿ ಡುಬ್ಬದ ಒಂಟೆ, ಗಿಡುಗ, ಹದ್ದು, ಜನ್ಸ್ಕರ್ ಕುದುರೆ ಸ್ಥಾನ ಪಡೆದಿವೆ. ಈ ವಿಶಿಷ್ಟ ಪಥಸಂಚಲನಕ್ಕಾಗಿ ಈಗಾಗಲೇ ತಾಲೀಮು ಅಭ್ಯಾಸ ಕೂಡ ಆರಂಭಗೊಂಡಿದೆ. ಲಡಾಖ್ನ ಶೀತ ಮರುಭೂಮಿಯಲ್ಲಿ 250 ಕೆಜಿಗೂ ಅಧಿಕ ತೂಕ ಹೊತ್ತು ದುರ್ಗಮ ಹಾದಿಯಲ್ಲಿ ಸಾಗುವ ಮೂಲಕ ಸೇನೆಗೆ ಸೇವೆ ಸಲ್ಲಿಸುತ್ತಿರುವ ಅವಳಿ ಡುಬ್ಬದ ಒಂಟೆಗಳು ಪಥಸಂಚಲನವನ್ನು ಮುನ್ನಡೆಸಲಿವೆ. ಸೇನೆಯ ರಿಮೌಂಟ್ ಹಾಗೂ ಪಶುವೈದ್ಯಕೀಯ ದಳ ಕೂಡ ಪ್ರಾಣಿಗಳೊಂದಿಗೆ ಹೆಜ್ಜೆ ಹಾಕಲಿದ್ದಾರೆ. 2 ಒಂಟೆಗಳು, 4 ಜನ್ಸ್ಕರ್ ಕುದುರೆಗಳು, 4 ಗಿಡುಗ ಹಾಗೂ ಹದ್ದು, 10 ಮಿಲಿಟರಿ ನಾಯಿಗಳು ಹಾಗೂ 6 ಸಾಂಪ್ರದಾಯಿಕ ತಳಿಯ ಸೇನಾ ನಾಯಿಗಳು ಪಥಸಂಚಲನದಲ್ಲಿ ಕಾಣಿಸಿಕೊಳ್ಳಲಿವೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.